ಹಲೋ ಹಾಯ್ ವೆಲ್ಕಮ್ ಟು ಅನುತನು ಲೈಫ್ ಸ್ಟೈಲ್ಸ್. ಹೇಗಿದ್ದೀರಾ? ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ಚಿಕನ್ ಗ್ರೀನ್ ಡ್ರೈ ಫ್ರೈ, ಈಸಿ ರೆಸಿಪಿ. ಇವಾಗ ಕಡಾಯಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಿಂದೆನೇ ಒಂದು 2 ಮೀಡಿಯಮ್ ಸೈಜ್ ಆನಿಯನ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡ್ಬಿಡೋಣ. ಸೊ ಇವತ್ತು ಟೈಮ್ ಆಗೋಗ್ಬಿಟ್ಟಿದೆ, ರಾತ್ರಿ ಬೇಗ ಬೇಗ ಮಾಡಬೇಕು ಅಡುಗೆ. ಸೊ ಅದಕ್ಕೆ ಫುಲ್ ಫ್ಲೆಜ್ಜಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸಂದೀಪ್ ಚಿಕನ್ ತರೋ ಅಷ್ಟರಲ್ಲಿ ನಾನು ಪ್ರಿಪೇರ್ ಆಗಿದ್ದೆ. ಸೊ ಇದೇನು ಬ್ರೌನ್ ಆಗೋದು ಬೇಡ, ಬ್ರೌನ್ ಆಗೋಂಗಿದ್ರೇ ಟೈಮ್ ವೇಸ್ಟು. ಪಿಂಕ್ ಆದರೆ ಸಾಕು. ಸೊ ಇದನ್ನು ಫುಲ್ ಫ್ರೈ ಮಾಡ್ಕೊಳ್ಳೋಣ. ನನ್ನ ಬಿಟ್ಟು ನೀವು ಅಡುಗೆ ಮಾಡ್ತೀರಾ? ನನ್ನ ಮಗಳು ಆ ಮೈಕ್ ತೊಗೊಂಡಾಗಿದ್ದು ನಾನು ದೊಡ್ಡದಾಗಿ ಮೈಕ್ ಹಾಕೊಂಡು ಬಂದ್ಬಿಡ್ತಾಳೆ ಮಾತಾಡಿಕೊಂಡು. ಸೊ ಇದು ಪಿಂಕ್ ಆಗಲಿ. ಸೊ ಇವಾಗ ಆನಿಯನ್ ಇಷ್ಟು ಪಿಂಕ್ ಆದರೆ ಸಾಕು. ಚಿಕನ್ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಅರಿಶಿನದ ಪುಡಿ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ. ನಾನು ಯಾರೋ ಸ್ಕಿನ್ ಔಟ್ ಕೊಡೋಕೆ ಹೇಳಿದ್ರೆ ವಿತ್ ಸ್ಕಿನ್ ಕೊಟ್ಬಿಟ್ಟಿದ್ದಾನೆ. ನಾವು ಹೆಂಗಿರೋ ತೆಗ್ದಿಟ್ಟೆ ತಿನ್ನೋದು. ಸೊ ಏನು ಮಾಡೋಕ್ಕಾಗಲ್ಲ ಇವತ್ತು. ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಟರ್ಮರಿಕ್ ಹಾಕೊಳ್ತಾ ಇದ್ದೀನಿ ಇವಾಗ. ಇದನ್ನು ನೀರು ಬಿಡೋದಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಒಂದು ಸ್ಮಾಲ್ ಪೇಸ್ಟ್, ಒಂದು ಈಸಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನಮ್ಮಮ್ಮ ಹೇಳ್ಕೊಡೋ ರೆಸಿಪಿ ಎಲ್ಲ ಹಿಂಗೇನೆ, ತುಂಬ ಕಷ್ಟದ್ದೇನು ಹೇಳ್ಕೊಡಲ್ಲ. ಈಸಿ 4-5 ಇಂಗ್ರೀಡಿಯೆಂಟಲ್ಲಿ ಮುಗ್ದ್ಬಿಡೋ ಥರ ಅಡುಗೆ ಹೇಳ್ಕೊಟ್ಟೋದು. ನನಗೇನಂತ ಗೊತ್ತಿಲ್ಲ, ನನಗೆ ಆಶ್ಚರ್ಯ. ಚಿಕ್ಕ ವಯಸ್ಸಿಂದು ಎಷ್ಟೋ ವಿಚಾರಗಳು ನನಗೆ ಇವತ್ತಿಗೂ ಜ್ಞಾಪಕ ಇದೆ. ಬಟ್ ಏನಂತ ಗೊತ್ತಿಲ್ಲ, ರುಬ್ಬಾಕೋ ಮಸಾಲೆ ಸಾರು, ರುಬ್ಬಾಕೋ ಹುಳಿ ಸಾರುಗಳಿಗೆ ಮಿಕ್ಸಿಗೆ ಏನೇನು ಹಾಕಿ ರುಬ್ಬಬೇಕು, ಉರಿಬೇಕು ಅನ್ನೋದೇ ಅದೇ ನನಗೆ ಎಷ್ಟು ಸತಿ ನಮ್ಮಮ್ಮ ಹೇಳ್ಕೊಟ್ರು ಜ್ಞಾಪಕನೇ ಇರಲ್ಲ. ನನಗೆ ಈ ಥರ ಈಸಿ ಕೆಲಸಗಳು ಇರುತ್ತೆ ಜ್ಞಾಪಕ, ಅದೇನಂತ ಗೊತ್ತಿಲ್ಲ. ಸೊ ಇದನ್ನು ಇವಾಗ ಮುಚ್ಚಿಕ್ಬಿಟ್ಟು ನೀರು ಬಿಡೋದಕ್ಕೆ ಬಿಟ್ಬಿಡೋಣ. ಇವಾಗ ಇಷ್ಟು ಐಟಮ್ನ ಗ್ರೈಂಡ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಒಂದು 12 ತೊಗೊಂಡಿದ್ದೀನಿ, ಒಂದು ದೊಡ್ಡ ಸ್ಪೂನ್ 2 ಸ್ಪೂನು ಪೆಪ್ಪರ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡೋಗ್ಬಿಟ್ಟಿದೆ, ನೀವು ಫ್ರೆಶ್ ಇದ್ದರೆ ಹಾಕ್ಕೊಳ್ಳಿ. ಇದನ್ನು ತುಂಬ ನುಣ್ಣಗೂ ಬೇಡ, ತುಂಬ ಕೋರ್ಸಾಗೂ ಬೇಡ, ಆ ಥರ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ ಇಷ್ಟ ಆಗಿದೆ ಚಿಕನ್ನು. ನಾನು ಗ್ರೈಂಡ್ ಮಾಡ್ಕೊಂಡೋದು ಹಿಂಗಿದೆ, ತುಂಬ ಕೋರ್ಸು ಇಲ್ಲ, ತುಂಬ ಮೀನ್ಸ್ ನಾನು ಫುಲ್ ಪೇಸ್ಟು ಮಾಡಿಲ್ಲ. ಇದನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಪೇಸ್ಟ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಒಂದು ಗ್ಲಾಸಷ್ಟು ನೀರು ಹಾಕಿ ಮುಚ್ಚಿಕ್ಬಿಡ್ತೀನಿ. ಇವತ್ತು ಈ ಚಿಕನ್ಗೆ ಕಾಂಬಿನೇಷನ್ ಬಂದು ಅಕ್ಕಿ ರೊಟ್ಟಿ. ಸ್ವಲ್ಪ ಮಾರ್ನಿಂಗು ಮಾಡಿದ್ದು ಅನ್ನ ಮಿಕ್ಕಿತ್ತು, ಅದರಲ್ಲಿ ಇವತ್ತು ಈ ಮಲ್ನಾಡ್ ಸ್ಟೈಲ್ ಅಕ್ಕಿ ರೊಟ್ಟಿ ಮಾಡೋಣ ಅಂತ. ಅಕ್ಕಿ ರೊಟ್ಟಿ ರೆಸಿಪಿ ಹಾಕ್ತಿಲ್ಲ, ಇದು ಒಂದೇ. ಇದು ಇವಾಗ ನಾನು ರೊಟ್ಟಿಗೆ ಬೇಕು ಅಂತ ಸ್ವಲ್ಪ ಸೆಮಿ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನ ಫುಲ್ ಡ್ರೈ ಬೇಕು ಅಂದರೆ ಅದು ಸ್ವಲ್ಪ ಗ್ರೇವಿ ಇರುತ್ತಲ್ಲ ಲೈಟಾಗೆ, ಆ ಥರ ಬೇಕಾದ್ರೂ ಮಾಡ್ಕೋಬೋದು. ಸೊ ಇವಾಗ ನಾನು ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಮಿಕ್ಸಿದೆ ನೀರು ಹಾಕ್ತಾಯಿದ್ದೀನಿ, ಅಂದರೆ ಮೀನ್ಸ್ ಮಿಕ್ಸಿಲಿ ಎಷ್ಟೊಂದು ಮಸಾಲೆ ಇತ್ತು. ಸೊ ಇಷ್ಟೇ, ಚಿಕನ್ ಮುಳುಗುವಷ್ಟು ನೀರು ಹಾಕಿ ಇವಾಗ ಇದನ್ನು ಮುಚ್ಚಿಟ್ಬಿಡ್ತೀನಿ. ಮಧ್ಯ ಒಂಚೂರು ಮಿಕ್ಸ್ ಮಾಡ್ಕೊಳ್ತಿರೋಣ. ನಾನು ನಿಮಗೆ ಫುಲ್ ಆದಮೇಲೆ ತೋರಿಸ್ತೀನಿ, ಯಾಕಂದರೆ ಅಕ್ಕಿ ರೊಟ್ಟಿಗೆ ಹಸಿಟ್ಟು ಕಲಿಸ್ಬೇಕು, ಟೈಮ್ ಆಗೋಗಿದೆ. ಸೊ ಅದಕ್ಕೆ ಫುಲ್ ಆದಮೇಲೆ ಒಟ್ಟಿಗೆ ತೋರಿಸ್ತೀನಿ. ಚಿಕನ್ ರೆಡಿಯಾಗಿದೆ ಫುಲ್ಲು. ಇಷ್ಟು ನಾನು ಇಟ್ಟಿದ್ದೀನಿ.
ಅಕ್ಕಿ ರೊಟ್ಟಿನೂ ಫುಲ್ ರೆಡಿ ನೋಡಿ. ಸಾಫ್ಟಾಗಿ ಬಂದಿದೆ ಅಕ್ಕಿ ರೊಟ್ಟಿ ಇವತ್ತು. ಒಳ್ಳೆ ಕರ್ಚೀಫ್ ಥರ ಬಂದಿದೆ. ಫುಲ್ ಫ್ಲೆಜ್ಜಲ್ಲಿ ಅಕ್ಕಿ ರೊಟ್ಟಿನೂ ಇದು. ಬೇಗ ಬೇಗ ಮಾಡಿಕೊಂಡು ಇವಾಗ ಪ್ಲೇಟಿಂಗಲ್ಲಿ ತೋರಿಸ್ತೀನಿ. ಸಂದೀಪ್ ಹತ್ರ ರಿವ್ಯೂ ತೊಗೋತೀನಿ. ರೊಟ್ಟಿ ಚಿಕನ್ ಗ್ರೇವಿ ರೆಡಿ ಇದೆ. ಸಂದೀಪ್ ರಿವ್ಯೂ ಹೇಳ್ತಾರೆ, ಜೊತೆಗೆ ನಾನು ಇದರಲ್ಲೇ ತಿಂತೀನಿ. ನಾನು ಹೇಳ್ತೀನಿ. ನೀವು ತಿನ್ನಿ. ಹೆಂಗಿದೆ? ನಾನು ಗ್ರೇವಿ ರೊಟ್ಟಿ ಜೊತೆ ಈ ಕಾಂಬಿನೇಷನ್ ಸೂಪರ್ ಆಗಿದೆ ಅಲ್ಲ. ನಾನು ಗ್ರೇವಿ ಸ್ವಲ್ಪ ಹಾಕ್ಕೊಂಡೆ, ಜಾಸ್ತಿ ಹಾಕ್ಕೊಂಡು ನೀವು ಚಿಕನು ಹಾಕ್ಕೊಂಡ್ರಲ್ಲ ನೀವು. ತುಂಬ ಫೈನ್ ಆಗಿದೆ. ಏನೆಲ್ಲರೂ ಟ್ರೈ ಮಾಡಿ. ತುಂಬ ಬಿಸಿದೆ, ಅವ್ರಿಗೆ ತಿನ್ನಿಸ್ಬೇಡಿ. ಏನು ಟ್ರೈ ಮಾಡೋಕ್ಕೆ ಹೇಳ್ತೀರಾ ಎಲ್ಲರಿಗೂ? ಇಲ್ಲ ಏನು ಕರೆಕ್ಷನ್ ಏನೋ ಮಾಡ್ಕೋಬೇಕಾ? ಏನಿಲ್ಲ, ಸೂಪರ್ ಆಗಿದೆ. ಟ್ರೈ ಎವ್ರಿ ಒನ್. ಸೊ ಅದಾದ್ರು ಈ ರೆಸಿಪಿ ಈ ಕಾಂಬಿನೇಷನಲ್ಲಿ ಟ್ರೈ ಮಾಡಿ ನನಗೆ ಹೇಳಿ. ಸೊ ನಮ್ಮ ವ್ಲಾಗ್ಸ್ನ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.